ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಸಂಭವಾಮಿ ಯುಗೆ ಯುಗೆ ಚಿತ್ರತಂಡ ಇದೆ. ಸೊ ಅವ್ರನ್ನ ಒಬ್ಬೊಬ್ಬರಾಗಿನೇ ಪರಿಚಯ ಮಾಡಿಸ್ತಾ ಬರ್ತೀನಿ. ಇನ್ನು ಒಂದು ಚಿತ್ರ ಅಂತ ಬಂದ್ಮೇಲೆ ಆ ಚಿತ್ರಕ್ಕೆ ನಾವಿಕ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂಡ್ ಸೂತ್ರಧಾರ ಅಂತ ಹೇಳಿದ್ರೆ ಅದು ಡೈರೆಕ್ಟರ್. ಸೊ ಇವಾಗ ಡೈರೆಕ್ಟರ್ ನ ವೆಲ್ಕಮ್ ಮಾಡೋಂಥ ಸಮಯ. ಚೇತನ್ ಚಂದ್ರಶೇಖರ್ ಶೆಟ್ಟಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ಹೇಗಿದ್ರೆ? ಎಸ್. ಅಂಡ್ ಒಂದು ಚಿತ್ರದಲ್ಲಿ ನಾವು ಅಂಡ್ ಎಲ್ಲ ತಂಡ ಹೀರೋ ಹೀರೋಯಿನ್ ಆಗಿರ್ಲಿ ಅಥವಾ ಪ್ರತಿಯೊಂದು ಆರ್ಟಿಸ್ಟ್ ಆಗಿರ್ಲಿ ಅದ್ಭುತವಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದೊಂದು ಫ್ರೇಮ್ನು ಕೂಡ ಮ್ಯಾಟರ್ ಆಗುತ್ತೆ. ಸೊ DOP ಅವರು ನಮ್ಮ ಜೊತೆಗಿದ್ದಾರೆ. ರಾಜು ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ? ಅಂಡ್ ನೋಡೋದಕ್ಕೆ ಚೆನ್ನಾಗಿದ್ದೀನಿ. ಅಂಡ್ ನಾನು ಯಾಕೆ ಹೀರೋಯಿನ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪದ್ರಲ್ಲಿ ಮಿಸ್ ಆಗಿ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ. ಸೊ ಗೀತಾ ಮಾಸ್ಟರ್ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೀತಾ ಮಾಸ್ಟರ್ ಅವ್ರಿಗೆ. ಅಂಡ್ ಅವೆಲ್ಲ ಇನ್ನೊಬ್ರು ಆರ್ಟಿಸ್ಟ್ ಕೂಡ ಇದ್ದಾರೆ, ಅಶೋಕ್ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ನಮಸ್ತೆ. ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸಂಭವಾಮಿ ಅವೆಲ್ಲ ಸೊ ಹೊರಗಡೆ ದಗೆ ಒಳಗಡೆ ಯುಗೆ ಯುಗೆ. ಸೊ ಲೈನ್ ತುಂಬಾ ಕ್ಯಾಚಿ ಆಗುತ್ತೆ ಸರ್, ಬಿಕಾಸ್ ಭಗವದ್ಗೀತೆಯಲ್ಲಿ ಬರುವಂತದ್ದು 4ನೇ ಅಧ್ಯಾಯದ 8ನೇ ಪದ್ಯ ಅಂತಾನೆ ಹೇಳ್ಬೋದು. ಸೊ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ಸೊ ಧರ್ಮ ಅನ್ನೋದು ನಮ್ಗೆಲ್ರಿಗೂ ಕೂಡ ತುಂಬಾ ದೊಡ್ಡದು. ಹಾಗೇನೆ ಈ ಒಂದು ಟೈಟಲ್ ಸೆಲೆಕ್ಷನ್ ಅಂತ ಹೇಳಿ ಬಂದಾಗ, ಸೊ ಯಾಕೆ ಈ ಒಂದು ಟೈಟಲ್ ನೇ ಸೆಲೆಕ್ಟ್ ಮಾಡಿದ್ರಿ? ಯುದ್ಧಗಳು ನಡೀತಾ? ಇಲ್ಲ, ಆಕ್ಚುಲಿ ಮಹಾಭಾರತ ನೋಡ್ಬೇಕಾದ್ರೆ ಕೃಷ್ಣ ಏನ್ ಹೇಳ್ತಾನಂದ್ರೆ, ಸೊ ಯಾವಾಗ ಅಧರ್ಮ ಶುರು ಆಗತ್ತೆ ನಾನು ಮತ್ತೆ ಬರ್ತೀನಿ ಅಂತ. ಸೊ ಅದು ಕೃಷ್ಣ ಮಹಾಭಾರತದಲ್ಲೇ ಬರ್ತೀನಿ ಅಂತ ಹೇಳಿಲ್ಲ, ಅಧರ್ಮ ಯಾವಾಗ ಶುರು ಆಗತ್ತೆ ಸೊ ಅದನ್ನ ಬರ್ತೀನಿ ಅಂತ ಹೇಳಿ ಕಲಿಯುಗದಲ್ಲಿ. ಸೊ ಕಲಿಯುಗದಲ್ಲಿ ಇವಾಗ ಅಧರ್ಮ ನಡೀತಾ ಇದೆ, ಇನ್ನು ಕೃಷ್ಣ ಮತ್ತೆ ಬರ್ಬಾರ್ದು, ಅರ್ಜುನ ಏನಕ್ಕೆ ಬರ್ಬಾರ್ದು ಅನ್ನೋ ಒಂದು ಥಾಟ್ ಬಂದಾಗ ಈ ಟೈಟ್ಲ್ ತಲೆಯಲ್ಲಿ ಬಂತು. ಓಕೆ. ಸೊ ಮೂವಿನಲ್ಲಿ ಕೃಷ್ಣ ಯಾರು, ಅರ್ಜುನ ಯಾರು ಸರ್? ಕೃಷ್ಣ ಇರೋ ಅಶೋಕ್ ಕುಮಾರ್ ಅವರು ಕೃಷ್ಣ ಆಗಿ ಮಾಡಿದ್ದಾರೆ. ಹಾಗೆ ನಮ್ಮ ಜೈ ಶೆಟ್ಟಿ ಇನ್ನೊಬ್ರು ಹೀರೋ ಅವರ ಅರ್ಜುನ ಆಗಿ ಮಾಡಿದ್ದಾರೆ. ಓಕೆ. ಡ್ಯಾನ್ಸ್ ಅಂತ ಹೇಳಿ ಬಂದಿದ ತಕ್ಷಣನೇ ಪ್ರತಿಯೊಬ್ರು ಅಂದ್ರೆ ಓಪನಿಂಗ್ ಸಾಂಗ್ ಅಲ್ಲಿ ನಾವು ನೋಡ್ಬೋದು ಸುಧಾರಾಣಿ ಅವರನ್ನು ಕಾಣಿಸ್ಕೊಂತಾರೆ, ಹೀರೋ ಅವರನ್ನು ಕೂಡ ಇದ್ದಾರೆ. ಸೊ ಎಷ್ಟು ವಿಭಿನ್ನವಾಗಿ ಕೊರಿಯೋಗ್ರಾಫ್ ಮಾಡಿದ್ರ. ಅಂಡ್ ಯೂಶಲಿ ಸ್ಟೆಪ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ವರ್ಕ್ಶಾಪ್ಸು, ಪ್ರಾಕ್ಟೀಸು ತುಂಬಾ ಇರುತ್ತೆ. ಸೊ ಎಷ್ಟ್ ಸರಿ ಬೀಳ್ಸಿರಿ, ಎಷ್ಟ್ ಸರಿ ಹೇಳ್ಸಿದ್ರಿ? ಪಂಚೆಲಿ ಈಸಿ ಇತ್ತಾ? ಸೊ ಆಕ್ಚುಲಿ ಈ ಸಾಂಗ್ ನನಗೆ ಸ್ಪೆಷಲ್ ಸಾಂಗ್ ಇದು. ಸೊ ಇಲ್ಲಿವರೆಗೂ ನಾನು ಕೊರಿಯೋಗ್ರಫಿ ಒಂದು 30 ಸಿನಿಮಾಗಳು ಕೊರಿಯೋಗ್ರಫಿ ಮಾಡಿದ್ದೀನಿ. ಅದರಲ್ಲಿ 2 ಇಂಟ್ರೊಡಕ್ಷನ್ ಸಾಂಗ್, ಒಂದು ಬಿಫೋರ್ ಒಂದು ಸಿನಿಮಾ ವರ್ಕ್ ಮಾಡಿದೆ. ಸೊ ಅದ್ ಬಿಟ್ರೆ ಈ ಸಾಂಗ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ನನಗೆ ಇಂಟ್ರೊಡಕ್ಷನ್ ಆಕ್ಚುಲಿ ಫೀಮೇಲ್ ಅಂದ್ರೆ ಇಂಟ್ರೊಡಕ್ಷನ್ ಸಾಂಗ್ ಗಳು ಅಂದ್ರೆ ಸಿಗೋದೇ ರೇರ್. ಅಂದ್ರೆ ಕೊಡಕ್ಕೆ ಹಿಂದೆ ಮುಂದೆ ಮಾಡಕ್ ಆಗುತ್ತಾ, ಅಷ್ಟು ಜನ ಹ್ಯಾಂಡಲ್ ಮಾಡ್ತಾರೆ ಇವರು ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಆಕ್ಚುಲಿ ಇವರು ಚೇತನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಇದಕ್ಕೆ. ಇಲ್ಲ ಮಾಸ್ಟರ್ ನೀವು ಮಾಡ್ತೀರಾ, ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಈ ಸಾಂಗ್ ಕೊಟ್ಟಿದ್ದು. ಸೊ ಹಂಗೇನೆ ಅಷ್ಟು ದೊಡ್ಡ ಟೀಮ್ ಇತ್ತು. ಡಾನ್ಸರ್ಸ್ ಇರ್ಬೋದು, ಒಂದು 30 ಜನ ಡಾನ್ಸರ್ಸ್, ಮಕ್ಕಳು ಒಂದು 20 ಜನ. ಸೊ ಟೋಟಲ್ ನಿಮ್ಗೆ ಆ ಫ್ರೇಮ್ ನೋಡಿದ್ರೆ ಫುಲ್ ಫಿಲ್ ಆಗಿರುತ್ತೆ, ಎಲ್ಲೂ ಬ್ಲಾಂಕ್ ಇರೋದಿಲ್ಲ, ಫುಲ್ ಕಲರ್ಫುಲ್ ಆಗಿದೆ ಸಾಂಗ್. ಸೊ ಬಿಫೋರ್ ಇವ್ರ ಆರ್ಟಿಸ್ಟ್ಗೆಲ್ಲ ಒಂದು 10 ದಿನಕ್ಕೆ ಮುಂಚೆ ರಿಹರ್ಸಲ್ ಕರ್ಸಿದ್ವಿ ಕ್ಲಾಸ್ಗೆ. ಜೈ ಸರ್ ಅವರು ನಾನ್ ಡ್ಯಾನ್ಸರು. ಸೊ ಆಲ್ಮೋಸ್ಟ್ ಇವರು ಸರ್ ಬಿಟ್ರೆ ಇನ್ನೆಲ್ಲರೂ ನಾನ್ ಡ್ಯಾನ್ಸರ್ಸ್. ಸೊ ಅವ್ರಿಗೆಲ್ಲ ಬಿಫೋರ್ ಒಂದು 10 ದಿನಕ್ಕೆ ಮುಂಚೆಯಿಂದನೂ ಪ್ರಾಕ್ಟೀಸ್ಗೆ ತಗೊಂಡಿದ್ವಿ. ಇದ್ರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ನಮ್ ಕ್ಯಾಮ್ರಾಮನ್ ಸರ್, ನಮ್ಮ ಡೈರೆಕ್ಟರ್ ಸರ್, ಸೊ ಅವ್ರೊಂದು ಗೆಸ್ಟ್ ಅಪಿರಿಯನ್ಸ್ ಆಗಿ ಒಂದು ಚಿಕ್ಕ ಒಂದು ಮೂವ್ಮೆಂಟ್ ಮಾಡ್ತಾರೆ. ಸೊ ಅವ್ರನ್ನೂ ಪ್ರಾಕ್ಟೀಸ್ ಕರ್ಕೊಂಡಿದ್ದೆ. ಎಲ್ರಿಗೂ ಒಟ್ಟಿನಲ್ಲಿ ಬೆಂಡ್ ಬ್ರೇಕ್ ಹಾಕಿದೀವಿ. ಅಂಡ್ ಇವಾಗ ಫಿಮೇಲ್ ಕೊರಿಯೋಗ್ರಾಫರ್ ಇದಾರೆ ಅಂತ ಹೇಳಿದ್ರೆ ಮಾಸ್ಟರ್ಗೆ ನಾವು ಉಲ್ಟಾ ಏನು ಹೇಳೋದಕ್ಕೂ ಆಗಲ್ಲ. ಬಿಟ್ರೆ ನೆಕ್ಸ್ಟ್ ಕಾಂಟ್ರವರ್ಸಿ ಬಿಟ್ರೆ ಮುಗೀತಲ್ಲಿಗೆ ಮಾಸ್ಟರ್ಗೆ ಬೈದ್ರು. ಇಲ್ಲ, ಅದು ಆಕ್ಚುಲಿ ಬ್ಲಾಕ್ ಮೇಲ್ ನಡೀತಾ ಡೈರೆಕ್ಟರ್ ಸರ್ ಕಡೆಯಿಂದ. ಫಸ್ಟ್ ಡೇ ಏನೋ ಇಂಟ್ರೊಡಕ್ಷನ್ ಸಾಂಗ್ ಶೂಟ್ ಹೋಗಿದ್ದೀವಿ. ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಗಿದೆ ಲೇಟ್, ಮಧ್ಯಾಹ್ನ ಆಗೋಯ್ತು. 2 ದಿನ ಅಷ್ಟೇ ನನ್ನ ಟೈಮ್ ಇದ್ದಿದ್ದ ಸಾಂಗ್ ಮಾಡಕ್ಕೆ. ಮತ್ತೆ ಹಾಫ್ ಟೈಮ್ ಮಾಡಿ ವರ್ಕ್ ಮುಗಿಸಿದ್ವಿ. ನೈಟ್ ಮೆಸೇಜ್ ಬಂತು ನನಗೆ, ತುಳುನಲ್ಲಿ ಮೆಸೇಜ್ ಬಂತು. ಮೆಸೇಜ್ ಓಪನ್ ಮಾಡ್ತಾ ಇದೀನಿ, ಫುಲ್ ಸರ್ ಕ್ಲಾಸ್. ನೀವೇನ್ ಮಾಡ್ತೀರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ತುಳುನಲ್ಲಿ ಹೇಳಿ, ನಾನು ಕನ್ನಡದಲ್ಲಿ ಹೇಳಿ, ನಾನು ತುಳು ಬರಲ್ಲ, ಏನ್ ಮಾಡ್ತೀರಾ ಬಿಡ್ತಿರೋ ಗೊತ್ತಿಲ್ಲ, ನಾಳೆ ಸಾಂಗ್ ಮುಗಿಬೇಕು ಅಂತ. ಮಾಡಿಸ್ಕೊಂಡು ನಾನ್ ನನ್ನ ಬ್ರದರ್ನ ಕೇಳ್ತಿದ್ದಿಲ್ಲ, ಏನೋ ಮೆಸೇಜ್ ಮಾಡಿದಾರೆ ಕಣೋ, ಏನೋ ಬೈತಿದಾರಮ್ಮ ಅವರು, ಬೆಳಗ್ಗೆ ನೀವ್ ಏನಾದ್ರು ಮಾಡ್ಕೊಳ್ಳಿ ನಂಗೆ ಸಾಂಗ್ ಕಂಪ್ಲೀಟ್ ಆಗ್ಬೇಕು ಅಂತ. ಅಂದ್ರೆ ಅವ್ರು 6 ಗಂಟೆ ಮೇಲೆ ಫುಲ್ ಮಾತಾಡ್ಸಕ್ಕೆ ಆಗಲ್ಲ. ಏನಿಲ್ಲ, ಬೆಳಗ್ಗೆ ವರ್ಕ್ ಸ್ಟ್ರೆಸ್ ಆಗಿರ್ತದೆ, ಬೆಳಗ್ಗೆ ಹೇಳಕ್ಕಾಗಲ್ಲ, ಹೇಳಲ್ಲಿ ಮತ್ತೆ ಇದಾಗತ್ತಲ್ಲ, ನೆಕ್ಸ್ಟ್ ಟೈಮ್ ಒಂದೇ ಮುಗಿಸ್ಲೇಬೇಕಲ್ಲ.
ಹಾಗಾಗಿ ಸೊ ಅವಾಗ ತುಳುನಲ್ಲಿ ವಾರ ಬೇನು ನನ್ನ ಬ್ಲಾಕ್ ಮೇಲ್ ಮಾಡಿದ್ರು, ನಾನು ಕಂಪ್ಲೇಂಟ್ ಮಾಡಿಲ್ಲ ಅಷ್ಟೇ ಸರ್. ನೀವು ಬರ್ಬೇಕಾಗಿತ್ತು, ನನಗೂ ತುಳು ಬರುತ್ತೆ, ನಾನು ಇಲ್ಲ ನೈಟ್ ಹೊತ್ತು ನನಗೆ ಗೊತ್ತು ರಿಪ್ಲೈ ಮಾಡಲ್ಲ ನಾನು. ಬೆಳಿಗ್ಗೆ ಒಂದು ಸರ್ ಏನು ಮೆಸೇಜ್ ಮಾಡಿದ್ರಲ್ಲ ಸರ್, ಮಾಸ್ಟರ್ ಏನಿಲ್ಲ ಮಾಸ್ಟರ್ ಏನಿಲ್ಲ ಮಾಸ್ಟರ್. ನಾನ್ ರಂಜುಗೆ ಇವ್ರು ಅಷ್ಟೇ ರಂಜು ಇದೆ, ರಂಜುಗೆ ಹೇಳಿದ್ದು ಅಂದ್ರೆ ಫಸ್ಟ್ ನಮ್ ಫುಲ್ ಲೇಟ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಮುಗಿಸ್ಲೇಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಹೊಸ ಟೀಮ್ ಇಟ್ಕೊಂಡಾಗ ಪ್ರೊಡ್ಯೂಸರ್ ಕೊಟ್ಟಿರ್ತಾರಲ್ಲ ಇಷ್ಟೇ ಲಿಮಿಟೆಡ್ ಅಂತ ಹೇಳಿ. ಹೌದು. ಸೊ ಫಸ್ಟ್ ಡೇ ಓಕೆ ಮಾಡಿದ್ವಿ. ಅಂದ್ರೆ ಮಾಸ್ಟರ್ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಅವರು ಅಂದ್ರೆ ಫಸ್ಟ್ ನಮ್ ಮಾಡಿರೋ ಪ್ಯಾಥ ಸಾಂಗ್. ಸೊ ಪ್ಯಾಥ ಸಾಂಗ್ ಮಾಡಿದಾಗ ಏನೋ ಮಾಡ್ಬಿಟ್ರು. ಸೊ ಇಂಟ್ರೊಡಕ್ಷನ್ ಸಾಂಗ್ ಇದು ಇಷ್ಟೊಂದು ಜನ ಕ್ರೌಡ್ ನೋಡಿರ್ಬೋದು. ಇಂಟ್ರೊಡಕ್ಷನ್ ರಿಚ್ ಆಗಿದೆ, ಜೂನಿಯರ್ಸ್ ಒಂದು ಇದಾರೆ, ಚಿಕ್ಕ ಚಿಕ್ಕ ಮಕ್ಳು ಇದಾರೆ. ಸೊ ಎಲ್ಲರನ್ನ ಹ್ಯಾಂಡಲ್ ಮಾಡ್ಬೇಕು ಟಫ್ ಇತ್ತು. ಬಟ್ ನಾನು ಒಂಚೂರು ಕೌಂಟರ್ ಕೊಟ್ಟ ನೆಕ್ಸ್ಟ್ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಸ್ಪಾಟ್ ಅಲ್ಲಿ ಹೇಳಕ್ಕಾಗಲ್ಲ ಅಲ್ಲಿ. ಆಮೇಲೆ ಅಷ್ಟು ಜನ ಹ್ಯಾಂಡಲ್ ಮಾಡ್ತಿರೋ ಮತ್ತೊಂದು ನಾವು ಟಾರ್ಚರ್ ಕೊಡಕ್ ಆಗಲ್ಲ. ಅಲ್ಲಿ ಏನ್ ಮಾಡ್ತಾ ಸುಮ್ಮನೆ ನೋಡ್ತಾ ಇರ್ಬೇಕು ಓಕೆ ಅಂತ ಹೇಳಿ ಮುಗಿದ್ಮೇಲೆ ಹೇಳ್ಬೇಕು ಅಂತ ಹೇಳಿ. ಸೊ ಕೃಷ್ಣನ್ ಅಷ್ಟೇ ಸೈಲೆಂಟ್ ಆಗಿ ಒಳಗಡೆ ಸಂಚಾಗ್ತಾ ಇದ್ರೆ, ಎಲ್ಲಿ ನಿಮ್ಮ ಸುದರ್ಶನ ಚಕ್ರ ಇಲ್ಲಿ ಸರ್? ಇಲ್ಲ, ಕೃಷ್ಣ ಎప్పుడు ಸೈಲೆಂಟ್ ಸೈಲೆಂಟ್ ಕಿಲ್ಲರ್ ಆಪರೇಟರ್ ಈ ಕಡೆ, ಕೃಷ್ಣ ಸಾರಥಿ ಅಲ್ಲ. ಸೊ ಮೂವಿನೆಲ್ಲ ಡಬ್ಬಿಂಗ್ ಆಗಾದ್ರೆ ಇವ್ರು ಮಾಡಿಲ್ಲ? ಇವರು ಇಲ್ಲ, ಇವರು ಸ್ವಲ್ಪ ಬೇರೆ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದ್ರು. ಕನ್ನಡ ಸ್ವಲ್ಪ ಕಲಿತಾರೆ, ಆಲ್ಮೋಸ್ಟ್ ಮಾತಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಆಫ್ ಮೂವಿ ಡೈಲಾಗ್ ಅಂಡ್ ಆಲ್ ಪ್ರಾಪರ್ ದ ಓನ್ಲಿ ಸರ್, ಡಬ್ಬಿಂಗ್ someone else said. ಹೇಳಿ ಸರ್ ಹಾಗಾದ್ರೆ ಇವಾಗ ಒಂದು ಡೈಲಾಗ್, ನಿಮ್ದು ಒಂದು ಡೈಲಾಗ್ ಮೂವಿನಲ್ಲಿ ಇರೋದು ಯಾವ್ದಾದ್ರು ಒಂದು ಖಡಕ್ ಡೈಲಾಗ್ ಇದ್ರೆ. ಖಡಕ್ ಇಲ್ಲ, ಖಡಕ್ ಅಂತೆ ಕಂಟೆಂಟ್ ವಿಲ್ ಕಮ್ ಔಟ್. ಸ್ವಲ್ಪ ನಿಮ್ ಜೊತೆ ನಾಟಕ ಆಡ್ತಾ ಇದ್ದೀರಾ? ಇಲ್ಲ, ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಾನೇನಂತ ತೋರಿಸ್ತೀನಿ. ಓಕೆ. ఇది ఎందుకంటే ఈ మూవీలో ನನ್ನ క్యారెక్టర్ కృష్ణ, బట్ కృష్ణకి ఒక బిక్లా. అండ్ కృష్ణ ఇస్ అ లాయర్ యాజ్ హి సెడ్ మూవీలో. ఆ లాయర్ కి స్ట్రాంగెస్ట్ పాయింట్ మాతు, బట్ మాతులో ఇస్ బిక్లా కృష్ణ. ఓకే. సో అది ತುಂಬಾ ಚಾಲೆಂಜ್ గా ఉంది ಇದೆ ఈవెన్ యాజ్ అన్ యాక్టర్. సో ఇది ಒಬ್ಬ ಆಕ್ಟರ್ కి ಕ್ಯಾರೆಕ್ಟರ್ ಸ್ಕೆಚ್ when he is well defined then platform ಮಾಡಿದೆ ಟು ಪರ್ಫಾರ್ಮ್. ಸೊ ಥ್ಯಾಂಕ್ಸ್ ಟು ಚೇತನ್ ಸರ್ ಫಾರ್ ದಿಸ್ ಕ್ಯಾರೆಕ್ಟರ್. ಓಕೆ. ಸೊ ಆಕ್ಚುಲಿ ಆ ಪ್ರಾಂಪ್ಟ್ ಕೊಡ್ಬೇಕಾದ್ರೂ ನಿಮಗೆ ಒಂದೊಂದ್ಸರಿ ಕೊಟ್ಟಾಗ ಅವ್ರು ಎಲ್ಲಿ ಲಿಪ್ ಮೂಮೆಂಟ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೋ ಅನ್ನೋದನ್ನು ಕೂಡ ತುಂಬಾನೇ ಇರುತ್ತೆ. ಸೊ ವರ್ಕ್ಶಾಪ್ ಏನಾದ್ರು ತಗೊಂಡ್ರ ಅವರಿಗೆ? ಅಂದ್ರೆ ವರ್ಕ್ಶಾಪ್ ನಾವು ಮಾಡಿಸ್ತಾ ಇದ್ವಿ. ಅಂದ್ರೆ ಅವರು ಆಕ್ಚುಲಿ ಹೊರಗಡೆ ಇದ್ರು. ಸೊ ಹೇಗೆ ಅಂದ್ರೆ ಈಗ ಡೈಲಾಗ್ಸ್ ಏನೇನಿದೆ ಅವರಿಗೆಲ್ಲ ಬರ್ದು ಕೊಟ್ಟು, ಸೊ ಅಲ್ಲಿಂದ ಈ ತರ ಬೇಕು, ಸೊ ಅವರಲ್ಲಿಂದ ಮಾಡಿಸ್ ಕಳ್ಸೋರು. ಆಕ್ಚುಲಿ ಇವರಿಗೆ ನಾನು ಆಕ್ಟಿಂಗ್ ಕಲ್ಸ್ಬೇಕಾಗಿಲ್ಲ. ಆಕ್ಚುಲಿ ಒಂದು 20 ಸಿನಿಮಾ ಅವರು ತಮಿಳು ತೆಲುಗು ಅಂತೆಲ್ಲ ಮಾಡಿದ್ರು. ಸೊ ಅವರಿಗೆ ಕಲ್ಸ್ಬೇಕಾಗಿದ್ದು ಒಂದೇ ಕನ್ನಡ. ಸೊ ಕನ್ನಡ ಡೈಲಾಗ್ಸ್ ಎಲ್ಲ ಕಲ್ಸ್ಬೇಕಾಗಿತ್ತು. ಸೊ ಅದನ್ನ ನಾನು ಯಾವಾಗ ಎಲ್ಲ ಫೈನಲ್ ಆಯ್ತು ಅಲ್ಲಿಂದ ನಾನು ಡೈಲಾಗ್ಸ್ ಎಲ್ಲ ಕಲ್ಸ್ಕೊಡೋದು. ಸೊ ಅವ್ರ ಅಲ್ಲಿಂದ ಈ ಡೈಲಾಗ್ಸ್ ಹೇಗ್ ತಗೊಳ್ಳಿ ಅಂದ್ರೆ ಕೇಳೋರು ಹೇಗ್ ಫೀಲ್ ಬೇಕು. ಸೊ ಆತರ ನಾವ್ ಒಂದಿಷ್ಟು ವರ್ಕ್ ಮಾಡ್ಕೊಂಡ್ ಬಂದ್ವಿ. ಆಗ ನಾವ್ ಸೆಟ್ ಅಲ್ಲಿ ಯಾವತ್ತೂ ಜಾಸ್ತಿ ಇದ್ ಮಾಡ್ಸಿಲ್ಲ. ಅವ್ರಿಗೆ ಗೊತ್ತಿತ್ತು ಏನ್ ಬೇಕು, ಆ ಕ್ಯಾರೆಕ್ಟರ್ ಏನ್ ಕೊಡ್ಬೇಕು ಅಂತೇಳಿ. ಸೊ ಮಾಡ್ಕೊಂಡೋದ್ರು. ಓಕೆ. ಸೊ ನಿಮಗೆ ಒಂದು ಫ್ರೇಮ್ ಇಡ್ಬೇಕು ಅಂದ್ರೆ ಇವಾಗ ಮಾಸ್ಟರ್ಗೆ ಬೇಕಾಗಿರೋ ಒಂದು ಫ್ರೇಮ್ ಇದ್ದೇ ಇರುತ್ತೆ. ಸೊ ಕಿರಿಕಿರಿ ಕೊಡ್ತಾನೆ ಇರ್ತಾರೆ, ನನಗೆ ಇಲ್ಲ 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 ಈ ತರನೇ ಬೇಕು ನನಗೆ, ಅವರೆಲ್ಲರೂ ಕವರ್ ಆಗ್ಬೇಕು, ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ, ಇಲ್ಲಿ ಮಕ್ಳು ಇರ್ತಾರೆ, ಇವರೆಲ್ಲರೂ ಕವರ್ ಆಗ್ಬೇಕು ಅಂತ ಹೇಳಿ ಹಿಂಸೆ ಕೊಟ್ಟಿದ್ರ ಸೆಟ್ ಅಲ್ಲಿ? ಏನಾದ್ರು ಆತರ ಹಿಂಸೆ ಏನಿಲ್ಲ. ಮಾಸ್ಟ್ರು ತುಂಬಾ ವೆಲ್ ಪ್ಲಾನ್ಡ್ ಆಗಿ ಮೊದ್ಲೇ ಮಾಡ್ಬಿಟ್ಟಿರ್ತಾರೆ. ಸೊ ನಮ್ಗೆ ಒಂದ್ ಸಾಂಗ್ ನಾವು ಕೊಟ್ಟಾಗ ಈ ತರ ಇಂಟ್ರೊಡಕ್ಷನ್ ಸಾಂಗ್ ಮಾಸ್ಟರ್ ಅಂತಂದ್ರೆ ಒಂದು ಎಲ್ಲ ಡಮ್ಮಿ ಫುಟೇಜಸ್ ನಲ್ಲಿ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡಿ ಆಲ್ರೆಡಿ ನಮ್ಗೆ ತೋರಿಸ್ಬಿಟ್ಟಿದ್ರು. ಅಂದ್ರೆ ನಾವು ಆಲ್ರೆಡಿ ಕ್ಲಾರಿಟಿ ಆಗಿದ್ದೋ ಇದು ಬೇಕು ಅಂತ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಅವ್ರು ಒಂದು ಎಕ್ಸ್ಟ್ರಾ ಶಾಟ್ ನಾವು ಕೊಡ್ತೀವಿ ಅಂದ್ರೂ ನಾವು ಕೇಳಲ್ಲ. ಅಂದ್ರೆ ಅವ್ರು ವೆಲ್ ಪ್ಲಾನ್, ನಂಗೆ ಇಷ್ಟಿದ್ರೆ ಸಾಕು ಸರ್ ಅನ್ನೋದು ಅಷ್ಟು ಪ್ರಿಪೇರ್ ಆಗಿ ಬಂದಿರ್ತಾರೆ. ನಾವು ಆ ಫೋಟೇಜಸ್ ಅವ್ರು ಒಂದು ರಫ್ ಎಡಿಟಿಂಗ್ ಮಾಡಿದ್ರು, ಅದ್ ನೋಡ್ದಕ್ಕೇನೆ ಖುಷಿ ಆಗೋಯ್ತು. ಇವ್ರು ಅನ್ಕೊಂಡಿದ್ರಲ್ಲ ಇದಕ್ಕೆ ರೀಚ್ ಮಾಡಿದ್ರೆ ಸಾಕಪ್ಪ ನಮ್ಗೆ, ನಮ್ ಸಾಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ತರ ಫೀಲ್ ಅಲ್ಲಿ ಆಲ್ರೆಡಿ ಇದ್ದು. ಸೊ ಅದೇ ತರ ಸ್ಪಾಟ್ ಅಲ್ಲೂ ಅದೇ ತರ ಎಕ್ಸಿಕ್ಯೂಷನ್ ಆಯ್ತು, ನೀಟಾಗಿ ವೆಲ್ ಪ್ಲಾನ್. ಆಮೇಲೆ ನಮ್ ಟೈಮ್ ಇರೋದು 2 ದಿನ ಸರ್, ಅಂತ ದೊಡ್ಡ ಕ್ರೀವ್, ಆಮೇಲೆ ನಂಬರ್ ಆಫ್ ಲೊಕೇಶನ್ಸ್ ಜಾಸ್ತಿ, ಶಿಫ್ಟಿಂಗ್ಗಳು, ಆಮೇಲೆ ಎಲ್ಲಾ ಕ್ರೀವ್ಗಳನ್ನ ಶಿಫ್ಟ್ ಮಾಡೋದು, ಆಮೇಲೆ ಮಕ್ಳುಗಳು ಒಂದು 20-25 ಜನ ಮಕ್ಳು, ಡ್ಯಾನ್ಸರ್ಸು, ಪ್ರತಿಯೊಂದು ಸೆಟ್ ಕ್ರೀವ್ ಎಲ್ಲಾರನ್ನು ಮೇಂಟೈನ್ 2 ದಿನದಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಬಟ್ ಅದರಲ್ಲಿ ಮಾಸ್ಟರ್ ಗೆದ್ದಿದ್ದಾರೆ, ಸಾಂಗ್ ಬಂದಿದೆ. ಟೀಮ್ ಅಲ್ಲಿ ಯಾರು ವರ್ಸ್ಟ್ ಡ್ಯಾನ್ಸರ್ ಅಂದ್ರೆ? ಒಳ್ಳೆ
ಆಮೇಲೆ ನೆಕ್ಸ್ಟ್ ಸಿನಿಮಾ ಎಲ್ಲಾರು ಆಕ್ಚುಲಿ ಏನ್ ಗೊತ್ತಾ, ಇವರು ರೀಲ್ಸ್ ಅಲ್ಲೆಲ್ಲ ತುಂಬಾ ಮಾಡ್ತಿರ್ತಾರೆ, ನಮ್ ರಾಜು ಸರ್ ರೀಲ್ಸ್ ಅಲ್ಲೆಲ್ಲ ಮಾಡ್ತಿರ್ತಾರೆ. ಸೊ ಅವರು ಓಕೆ ಟ್ರೈ ಮಾಡಿದ್ರು. ನಮ್ಮ ಡೈರೆಕ್ಟರ್ ಸರ್ ಅಂತ ಅವ್ರು ನಿಂತಿದ್ದ ಜಾಗದಲ್ಲೇನೆ ಮೂವ್ಮೆಂಟ್ ಎಲ್ಲ ಮಾಡ್ತಾ ಇರೋದು. ಅವ್ರು ಅಷ್ಟೇ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾನ್ ಡ್ಯಾನ್ಸರ್ಸ್ ಅಂದ್ರೆ ನಮ್ಮ ನಿಶಾ ಅವ್ರಿಗೆ ಸ್ವಲ್ಪ ಡ್ಯಾನ್ಸ್ ಗೊತ್ತಿಲ್ಲ. ಮತ್ತೆ ನಮ್ ಜೈ ಸರ್ಗುನು ಅಂದ್ರೆ ಏನೋ ನಾವ್ ಹಾಕೋ ಮೂವ್ಮೆಂಟ್ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಸೊ ಅಷ್ಟ್ ಬಿಟ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರ ಹಂಗಾದ್ರೆ? ನಿಶಾ ಸ್ವಲ್ಪ ಟಾರ್ಚರ್ ಕೊಟ್ರು ಅಂತ ಹೇಳಿ. ನಿಶಾ ಆಕ್ಚುಲಿ ಸೆಕೆಂಡ್ ಒಂದು ಡ್ಯೂಯೆಟ್ ಸಾಂಗ್ ಮಾಡಿದ್ವಿ. ಅದ್ರಲ್ಲಿ ಟೋಟಲ್ ಆಗಿ ಅವ್ರೇ ಹಾಡ್ ಹೇಳ್ಕೊಂಡು ಪರ್ಫಾರ್ಮ್ ಮಾಡ್ಬೇಕಿತ್ತು. ಅದ್ರಲ್ಲಿ ಅವ್ರಿಗೆ ಏನಂದ್ರೆ ಕನ್ನಡ ಸ್ವಲ್ಪ ಕಷ್ಟ, ಅವ್ರಿಗೆ ಹೈದರಾಬಾದಿ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ. ಸೊ ಅವ್ರಿಗೆ ಒಂದು ಲಿರಿಕ್ ಆಡಿದ್ರೆ ಮೂವ್ಮೆಂಟ್ ಬಿಡ್ತಿದ್ರು, ಇಲ್ಲ ಮೂವ್ಮೆಂಟ್ ಮಾಡಿದ್ರೆ ಲಿರಿಕ್ ಬಿಡ್ತಾ ಇದ್ರು. ನಾನ್ ಫುಲ್ ಟೆನ್ಷನ್ ಆಗ್ಬಿಟ್ಟು ಅಂತೆಲ್ಲ ಕಿಚ್ಚಾಡ್ಬಿಟ್ಟಿದ್ದೆ. ಸ್ಪಾಟ್ ಅಲ್ಲಿ ಫುಲ್ ಕಿಚ್ಚಾಡಿ ರೇಗಾಡಿ ಎಲ್ಲ ಮಾಡಿದೀನಿ. ಆಮೇಲೆ ನಮ್ಮ ಚೇತನ್ ಸರ್ ರೆಂಟ್ಗೆ ಹಾಕೊಂಡಿದ್ರು ಕಾರಲ್ಲಿ. ಇಲ್ಲಿಂದ ಬೆಂಗಳೂರಿಂದ ಟ್ರಾವೆಲ್ ಮಾಡ್ಬೇಕಿತ್ತು ಔಟ್ಡೋರ್ ಶೂಟ್ಗೆ. ಸೊ ಹೋಗ್ಬೇಕಾದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಆಡು ನೀನ್ ಆಡು ಫಸ್ಟ್ ಆಡು ಅಂದ್ಬಿಟ್ಟಿವ್ರೆ. ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರೇ, ಕೊರಿಯೋಗ್ರಾಫರ್ ಅವರೇ, ಎಲ್ಲ ಅವರೇ ಮಾಡಿದ್ರು. ಸೊ ಫೈನಲಿ ಸಾಂಗ್ ಅಲ್ಲ, ಇಲ್ಲಿ ಹೋಗ್ಬೇಕಾದ್ರೆ ಮಜಾ ಅಲ್ಲ, ಹೋಗ್ಬೇಕಾದ್ರೆ ಅಕ್ಕಪಕ್ಕ ಕೂತಾರಲ್ಲ ಇಬ್ರು ಕಿವಿಗೆಲ್ಲ ನಾನ್ ಸೆಂಟ್ರಲ್ ಕುತ್ಕೊಂಡಿದ್ದೆ. ಆಮೇಲೆ ಸರ್ಗೆ ಹೇಳ್ಬಿಟ್ಟು, ಸರ್ ಈ ಕಡೆ ಬನ್ನಿ, ನಾನು ಆ ಕಡೆ ಶಿಫ್ಟ್ ಆಗ್ತೀನಿ ಅಂತ ಹೇಳಿ ಕಿವಿ ಮುಚ್ಕೊಂಡು ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಅಂಡ್ ಪೋಸ್ಟ್ ಅಲ್ಲಿ ಸರ್ ಕೆಳಗೆ ಎಲ್ಲ ಕಂಪ್ಲೀಟ್ ಆಗಿ ಸೈನಿಕರು ಕುದುರೆ ಯುದ್ಧಗಳ ನಡೀತಾ ಇದೆ, ಕತ್ತಿ ಗಿತ್ತಿ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಏನಾದ್ರು ಡೀಟೇಲಿಂಗ್ ಇದೆಯಾ ಅದ್ರಲ್ಲಿ? ಇಲ್ಲಾಂದ್ರೆ ಅದು ಪೋಸ್ಟ್ ಸಮಯುಗಗೆ ಅಂದ್ರೆ ಒಂದು ಯುದ್ಧ ಅಂತ, ಸೊ ಆ ಟೈಟ್ಲಿಗೆ ಅದ್ ಮೀನಿಂಗ್ ಕೊಟ್ಟಿರೋದು. ಆಮೇಲೆ ಕಥೆಯಲ್ಲೂ ಒಂದು ಯುದ್ಧ ಅಂದ್ರೆ ಬರೀ ಫೈಟ್ ಅಂತ ಅಲ್ಲ, ಒಂದು ಧರ್ಮದ ವಿರುದ್ಧ ನಡೆಯುವಂತ ಒಂದು ಮನಸ್ಸುಗಳ ಯುದ್ಧ ನಡೆಯುತ್ತೆ. ಫೈಟ್ ಒಂದ್ 2 ಫೈಟ್ ಇದೆ. ಇಲ್ಲಿ ಒಂದಿಷ್ಟು ಹಳ್ಳಿ ಬಗ್ಗೆ ನಾವು ಹೇಳಿರೋದು. ಆಕ್ಚುಲಿ ಇದು ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಕಂಟೆಂಟೇ ಬಂದ್ ಹಳ್ಳಿ ಬಗ್ಗೆ. ಯಾಕಂದ್ರೆ ಪ್ರತಿಯೊಬ್ಬ ತಾಯಿ ಬಂದು ತನ್ನ ಮಗ ಡಾಕ್ಟರ್ ಆಗ್ಬೇಕು, ಇಲ್ಲ ಇಂಜಿನಿಯರ್ ಆಗ್ಬೇಕು ಅಂತ ಯೋಚಿಸ್ತಾರೆ. ಯಾವ ತಾಯಿನ ತನ್ನ ಮಗ ಆರ್ಮಿ ಆಗ್ಬೇಕು, ಇಲ್ಲ ಹಳ್ಳಿ ರೈತ ಆಗ್ಬೇಕು ಬಯಸಲ್ಲ. ಸೊ ನಮ್ ಸಿನಿಮಾದಲ್ಲಿ ಹೀರೋ ತಾಯಿ ಬಂದು ತನ್ನ ಮಗನ ಹತ್ರ ಅದನ್ನ ಬಯಸ್ತಾಳೆ, ನೀನ್ ಹಳ್ಳಿಲೇ ಇದ್ದು ಹಳ್ಳಿನ ಉದ್ಧಾರ ಮಾಡ್ಬೇಕು ಅಂತ. ಸೊ ಹೀರೋ ಆ ಮಾದರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಅಲ್ಲಿಂದ ಒಂದಿಷ್ಟು ಅಧರ್ಮಗಳು ಏನೇನ್ ನಡೆಯತ್ತೆ ಅಂತ ಅವನಿಗೆ ಗೊತ್ತಾಗತ್ತೆ. ಆ ಸರಿ ಮಾಡೋ ದಿಕ್ಕಲ್ಲಿ ಹೋದಾಗ ಏನೇನ್ ಆಗತ್ತೆ ಅದ್ರ ಮೇಲೆ ಕಥೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಹಳ್ಳಿ ಹುಡುಗನ ಪಾತ್ರ ಆಗಿರೋದ್ರಿಂದ ಪೂರ್ತಿ ಶರ್ಟ್ ಪಂಚೆನ ಇಲ್ಲ, ಶರ್ಟ್ ಪಂಚೆ ಒಂದಿಷ್ಟು ಜಾಗದಲ್ಲಿ ಬರುತ್ತೆ. ಉಳಿದಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಾರ್ಮಲ್ಸ್ ಎಲ್ಲ ಹಾಕಿದ್ರು. ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಕ್ಯಾರೆಕ್ಟರ್ ಮಾಡಿರೋದು, ಸ್ವಲ್ಪ ಫಾರ್ಮಲ್ ಶರ್ಟ್ ಆ ತರ ಎಲ್ಲ ತೋರಿಸಿದ್ವಿ. ಪಂಚೆ ಅಂದ್ರೆ ತುಂಬಾನೇ ಅಡ್ವಾಂಟೇಜಸ್ ಗಳಿದೆ, ಚೆನ್ನಾಗಿ ಗಾಳಿ ಆಡುತ್ತೆ. ಬೇಕು ಅಂದ್ರೆ ಅದನ್ನ ಹಾಸ್ಕೊಂಡ್ ಮಲ್ಕೋಬಹುದು, ಇಲ್ಲ ಒದ್ಕೋಬಹುದು, ಇಲ್ಲ ಅಂದ್ರೂ ಅಡ್ವಾಂಟೇಜಸ್ ಇಲ್ಲ. ನಾವು ನಮ್ ಗಿಲ್ಲಿ ನಟ ಇದ್ರು ಆಕ್ಚುಲಿ. ಅವ್ರಿಗೆ ಪಂಚೆ ಕೊಟ್ಟಾಗ ಏನ್ ಮಾಡೋರು ಗೊತ್ತಾ, ಎಲ್ಲ ಹೋಗಿ ಹಾಸ್ಕೊಂಡ್ ಮಲ್ಕೊಂಡ್ಬಿಟ್ಟು ಎಲ್ಲ ಹೊರಗಡೆ ಇದಿರತ್ತೆ. ಅವ್ರ ಹಳ್ಳಿಯವರನ್ನೆಲ್ಲ ನಾವು ಶೂಟ್ ಮಾಡಿರೋ ಜಾಗ ಹೇಗಂದ್ರೆ ಫುಲ್ ಹಳ್ಳಿ. ಅದು ಮನೆಯಿಂದ ಹೊರಗಡೆ ಎಲ್ಲರೂ ಏನ್ ಹೇಳ್ತಾರೆ, ಅದು ಜಟ್ಟಿ ಆ ತರ ಇರೋದು. ಹೋಗಿ ಎಲ್ಲೋ ಒಂದ್ ಕಡೆ ಮಲ್ಗೋರು. ಗಿಲ್ಲಿ ಶಾರ್ಟ್ ರೆಡಿ ಅಂದ್ರೆ ಗಿಲ್ಲಿ ಇಲ್ಲ, ಸುದ್ದಿ ಮೇಲೆ ಹಳ್ಳಿ ಸುತ್ತ ಬರೋರು ಗಿಲ್ಲಿ ಗಲ್ಲಿ ಅದು ಒಜ್ಕೊಂಡು ಹಾಸ್ಕೊಂಡು ಅದನ್ನೇ ಒಜ್ಕೊಂಡು ಮಲಗಿರೋದು. ಹಳ್ಳಿಯವ್ರು ಮಲಗಿರೋರು. ಚಪಾತಿ ರೋಲ್ ಒಳಗಡೆ ಅದು ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಮಾಡೋಣ ತರ. ನೈಟ್ ಅಲ್ಲಿ ಕಾಣ್ತಾ ಗೊತ್ತಾಗಲ್ವಲ್ಲ, ಅಲ್ಲಿ ಹೋಗಿ ಹುಡುಕಿ ಅವ್ನ್ ಫೋನ್ ಒಂದ್ 5 ರಿಂಗ್ ಆದ್ಮೇಲೆ ಅವಾಗ ಹೋಗಿ ಹುಡುಕಿ ಅವ್ರ ಬೇರೆ ಬೇರೆ ಶೂಟ್ ಮಾಡ್ತಿದ್ರು. ಇದು ಯಾವ್ದು ಭರ್ಜರಿ ಬ್ಯಾಚುಲರ್ಸ್ ಏನೋ ಒಂದಿಷ್ಟು ಅದನ್ನು ಶೂಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ ಹೊಡ್ ಬರೋದು. ಸೊ ಅದಿದ್ರೆ ಇರ್ತಿರ್ಲಿಲ್ಲ, ಇಲ್ಲಿ ಬಂದು ಮಲ್ಕೊಂಡ್ಬಿಡೋದು. ಅದೆಲ್ಲ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಒನ್ ಟೇಕ್ ಆರ್ಟಿಸ್ಟ್ ತರ ಇರ್ತಾರೆ ಆಕ್ಚುಲಿ. ಸೊ ಸೆಟ್ ಅಲ್ಲಿ ಹೇಗಿರ್ತಾ ಇತ್ತು ಗಿಲ್ಲಿ ನಟನ್ ಜೊತೆ? ಗಿಲ್ಲಿ ನಟನ್ ಜೊತೆ ಚೆನ್ನಾಗೇ ಇತ್ತು, ಒಳ್ಳೆ ನಟ ಆಕ್ಚುಲಿ. ಫ್ಯೂಚರ್ ಕನ್ನಡಕ್ಕೆ ಒಂದು ಒಳ್ಳೆ ಕಾಮಿಡಿ ನಟ ಆಗ್ತಾರೆ. ಗಿಲ್ಲಿ ನಟ ಆಗಿರ್ಬೋದು, ನಮ್ ಚೇತನ್ ದುರ್ಗ ಆಗಿರ್ಬೋದು, ಆಮೇಲೆ ಸಿದ್ದು ಮಂಡ್ಯ ಮಾಡಿದ್ದಾರೆ. ಸೊ ಒಳ್ಳೆ ನಟರು, ಒಳ್ಳೆ ಭವಿಷ್ಯ ಇದೆ. ನಮ್ಗೆ ತುಂಬಾ ಸಪೋರ್ಟೆಡ್ ಆಗಿ ಮಾಡಿದ್ರು. ಆಮೇಲೆ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ಸ್ ಆಗಿ ಮಾಡಿರೋದು. ಏನೇನ್ ಫನ್ ಎಲಿಮೆಂಟ್ಸ್ ಬರುತ್ತಲ್ಲ ಅವರೇ ಇದ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಸೊ ತುಂಬಾ ಹಿಂಸೆ ಅಥವಾ ಕ್ವಾಟ್ಲೆ ಕೊಟ್ಟಂತ ಒಬ್ಬ ಆರ್ಟಿಸ್ಟ್ ಯಾರಾದ್ರೂ ಇದಾರೆ ಅಂತ ಕೇಳಿದ್ರೆ ಯಾರು ಇರ್ಬೋದು ನಿಮ್ಗೆ ಸೆಟ್ ಅಲ್ಲಿ? ಆನ್ ಸೆಟ್ ಅಲ್ಲಿ ಆತರ ಯಾರು ಇರ್ಲಿಲ್ಲ, ಎಲ್ರಿಗೊಂಚೂರು ಭಯ ಇತ್ತು. ಅಂದ್ರೆ ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಅವರು ಎಷ್ಟೋ ಸಿನಿಮಾ ಮಾಡಿದ್ದಾರೆ. ಸುಧಾರಣೆ ಮೇಡಮ್ ಆಗಿರ್ಬೋದು, ಚಿಕ್ಕ ಪುಟ್ಟ ಆರ್ಟಿಸ್ಟ್ ಬಗ್ಗೆ ಹೇಳಿದ್ದು. ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರ ಕೆಲಸ ಏನಿದೆ ಅವ್ರು ಬಂದು ನೀಟಾಗಿ ಮಾಡ್ಕೊಟ್ರು, ಯಾರು ಕ್ವಾಟ್ಲೆ ಕೊಟ್ಟಿಲ್ಲ. ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ನಾವು ಅವ್ರಿಗೆ ಕ್ವಾಟ್ಲೆ ಕೊಟ್ಟಿದ್ದೀವಿ ಆಕ್ಚುಲಿ. ಶೂಟ್ ಮಾಡ್ಬಿಟ್ಟಿದ್ದೀವಿ.
ಸೊ ಅವರು ಬಹಳಷ್ಟು ಮೂವೀಸ್ ಗಳಲ್ಲಿ ಬ್ಯುಸಿ ಆಗಿರ್ತಾ ಇದ್ರು, ಬಟ್ ಪ್ರಮೋಷನ್ಸ್ಗೂ ಬರ್ತಾರೆ, ಅದ್ರ ಜೊತೆಗೆ ಅಂಡ್ ಮೂವಿನಲ್ಲೂ ಕೂಡ ಎಷ್ಟು ಪಾತ್ರ ಕೊಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚು ಡೆಲಿವರ್ ಮಾಡೋದಕ್ಕೂ ಟ್ರೈ ಮಾಡ್ತಾರೆ. ಸೊ ಹೇಳ್ಬೇಕು ಅಂದ್ರೆ ನಮ್ಮ ಕನ್ನಡಕ್ಕೆ ಒಂಥರ ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ಪ್ರಮೋದ್ ಸರ್. ಅವ್ರ ಜೊತೆ ಅಂದ್ರೆ ನೀವು ಮಂಗಳೂರವರಾಗಿರೋದು ಅಂದ್ರೆ ಆ ಕಡೆ ಪ್ರಾಂತ್ಯದವ್ರು ಆಗಿರೋದ್ರಿಂದ ವೈಬ್ ಆಗ್ತಾರೆ, ಕುಂದಾಪುರ, ಮಂಗಳೂರು, ಉಡುಪಿ ಈ ತರ ಅಂತ ಬಂದಾಗ. ಸೊ ಬಂದಿದ ತಕ್ಷಣ ಸೆಟಲ್ ಕಂಪ್ಲೀಟ್ ಆಗಿ ವೈಬ್ ಅಂತ ಆತರ ನಾವು ಕುಂದಾಪುರ ಮಂಗಳೂರು ಅಂತ ಹೋಗಿಲ್ಲ. ನಾನು ಬಿಫೋರ್ ಫೋನ್ ಸಿಟಿ ಸರ್ಜರಿ ಎಲ್ಲೂ ವರ್ಕ್ ಮಾಡಿರ್ಲಿಲ್ಲ. ಓಕೆ. ಸೊ ಅವ್ರಿಗೆ ನಾನು ಈ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಅವ್ರಿಗೆ ನಾನು ಫಸ್ಟ್ ಬಂದು ಕತೆ ಕೇಳ್ತೀನಿ ಅಂತಾನೆ ಹೇಳಿದವರು. ಸೊ ನಾನು ಫಸ್ಟ್ ಅವ್ರಿಗೆ ಕತೆ ಕೇಳಿದೆ. ಅವ್ರ ಕತೆ ಕೇಳಿದಾಗ ಒಂದೇ ಡೈಲಾಗ್ ಹೊಡೆದ್ವಿ, ಈ ತರದೆಲ್ಲ ಮಲಯಾಳಂ ಸಿನಿಮಾ ಮಾಡ್ತಾರೆ, ಕತೆ ಬರ್ದಿದ್ದಾರೆ ನೀನೇನಾ? ಹೌದು ಸರ್ ನಾನೇ ಬರ್ದಿರೋದು ಅಂದ್ರೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೀಯಾ ಅಂದ್ರು. ಸರಿ ಕ್ಯಾರೆಕ್ಟರ್ ಎಲ್ಲ ಕೇಳಿದ್ರು, ಓ ನಾನು ಈ ತರ ಕ್ಯಾರೆಕ್ಟರ್ ಮಾಡಿಲ್ಲ, ಯಾವಾಗ ನೋಡೋ ಒಂದೇ ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾಡೋಣ ಅಂದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಅವ್ರಿಗೆ ಇಡೀ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟರ್ ಮೇಲೆ ಸೆಕೆಂಡ್ ಹಾಫ್ ಫುಲ್ ಸಿನಿಮಾ ಓಡತ್ತೆ. ಅಂದ್ರೆ ಕತೆ ಕಂಟೆಂಟ್ ಅವರಾಗಿರ್ತಾರೆ ಆಕ್ಚುಲಿ. ಸೊ ಹಾಗಾಗಿ ಅದು ಇಡೀ ಸಿನಿಮಾದ ಮೇಲೆ ದಿಸಿ ಸೂರ್ಯಪ್ರತಾಪ್ ಅನ್ನೋ ಕ್ಯಾರೆಕ್ಟರ್. ಸೊ ಅದು ತುಂಬಾ ಹೈಲೈಟ್ ಇದೆ. ಸೊ ಅದಕ್ಕೆ ಅವ್ರು ತುಂಬಾ ಇಂಪ್ರೆಸ್ ಆಗಿದ್ದಾರೆ, ನಮ್ ವರ್ಕ್ ನೋಡಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ ನಮ್ಮ ಜೊತೆ. ಅಂಡ್ ತೆಲುಗು ಇಂಡಸ್ಟ್ರಿಯಿಂದ ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಸ್ಯಾಂಡಲ್ವುಡ್ ಬಂದಿರ ಸರ್. ಸೊ ಇವಾಗ ಗೀತಾ ಮಾಸ್ಟರ್ಗೆ ಮತ್ತೆ ಅಲ್ಲಿ ಆಪರ್ಚುನಿಟಿ ಕೊಡ್ತೀರಾ ನೀವೇನಾದ್ರು? ಐ ಥಿಂಕ್ ಎಲ್ಲಾ ಇಂಡಸ್ಟ್ರಿ ಇವತ್ತು ಡಿಮಾರ್ಕೇಶನ್ ಪಾಯಿಂಟ್ ಏನ. I think the best thing Sandalwood lo what I enjoyed was the Ragi Mudde. Another the Verangi you don't get it. Yes. I love the Mangalore buns. These are new. But Matrapadi, I think in today's date, regional cinema, Tamil, Telugu, Kannada, it's all broken. Kannada cinema, South lo at four languages lo. In fact, they say market of Tamil and Telugu is big. Malayalam this year is doing so well. Howdo. Yes. But at a point when nobody considered much about Kannada cinema, suddenly one wave came with so many stupendous films, brother. We had, say, Kantara, say, KGF, not only high budgeted films. I loved one film called Hostel Huduguru Bekagidare. Very well made film. Tell any other director from any other industry to remake that film, they won't do it. They can't do it. Because the camera work ಅದರಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿದೆ. Camera work, dubbing, I think, post production, someone who's not in the frame, his voice, audiography, so much beautiful work they have done in the film. Other films, soulful films like Toby or Garuda Vrishabhava, wonderful films. So ಇವತ್ತು I think with growing OTT circles, the audience ಇವತ್ತು ಲ್ಯಾಂಗ್ವೇಜ್ ಒಬ್ಬ ಬ್ಯಾರಿಯರೇ ಇಲ್ಲ. ಆಡಿಯನ್ಸ್ ಗೆ ಕೂಡ ಆರ್ಟ್ ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ನನಗೆ ಆಸ್ ಅನ್ ಆಕ್ಟರ್. But even for an audience, if they see Drishyam Malayalam film, chal English subtitle will watch. They are ready to watch. They are ready to watch films today. So ivattu in the film is it's like pan India is not because there are actors from different industries. Pan India endukante it is easy to reach pan India today. So I think it was see this is Sambhavami Yuga Yuga. Central we have Ranganatha sitting. Bhagavad Gita we have Gita Master. So I think we have elements are there throughout. So I think I would love to work with Master again. ನನಗೆ ಕೂಡ ಕನ್ನಡದಲ್ಲಿ you have to give me more chances to work. Because ವಿಶಾಲ ಹೃದಯದವರು ಎಲ್ಲಾನು ಕೂಡ ಮಾಡ್ತೀವಿ. You are always welcome to ನಮ್ಮ KFI. Thank you brother. Yes. ನಿಮಗೆ ಡೈರೆಕ್ಷನ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾರು ಮತ್ತೆ ನೆಕ್ಸ್ಟ್ ಡೈರೆಕ್ಷನ್ ಯಾವ ಒಂದು ಸ್ಟಾರ್ ಗೆ ಮಾಡ್ತೀರಾ? ಏನಾದರೂ ಪ್ಲಾನ್ಸ್ ಗಳಿದೆಯಾ? ಇಲ್ಲಿ ಡೈರೆಕ್ಷನ್ ಮಾಡೋಕೆ ಆಕ್ಚುಲಿ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಉಪ್ಪಿ ಸರ್ ಇನ್ಸ್ಪಿರೇಷನ್. ನಾನು ಅವ್ರಿಗೆ ದೊಡ್ಡ ಫ್ಯಾನ್. ಆಮೇಲೆ ಶಂಕರ್ ನಾಗ್ ಸರ್, ಸೊ ಇನ್ಸ್ಪಿರೇಷನ್ ಅವರೇ. ಆಮೇಲೆ ಪುಟ್ಟಣ್ಣ ಕಣಗಾಲ್ ಬಗ್ಗೆ ಅವ್ರ ಬಗ್ಗೆ ಹೇಳೋದಿಲ್ಲ, ಪ್ರತಿಯೊಬ್ಬ ಡೈರೆಕ್ಟರಿಗೂ ಕನ್ನಡ ನಡಲ್ಲಿ ಬಂದಿವತ್ತು ಏನೊಬ್ಬ ಡೈರೆಕ್ಟರ್ ಇದ್ದಾರೆ ಎಲ್ಲರಿಗೂ ಅವರೇ ಇನ್ಸ್ಪಿರೇಷನ್. ನಾನು ಎಸ್ಪೆಷಲಿ ನಾನು ಸಿನಿಮಾ ನೋಡೋಕೆ ಶುರು ಮಾಡಿದಾಗ ಉಪ್ಪಿ ಸರ್ದೇ ನೋಡ್ತಾ ಇದ್ದಿದ್ದು. ಸೊ ಅಲ್ಲಿಂದ ನಾನು ಇನ್ಸ್ಪಿರೇಷನ್ ಹಾಕೊಂಡು ಬಂದೆ. ಸೊ ಹಾಗಾಗಿ ನಂಗೆ ಅವರೇ ಇನ್ಸ್ಪಿರೇಷನ್. ಸ್ಟಾರ್ಗಳಿಗೆ ಸಿನಿಮಾ ಮಾಡ್ಬೇಕನ್ನೋದು ಎಲ್ಲ ಡೈರೆಕ್ಟರ್ಗಳಿಗೂ ಇರುತ್ತೆ. ಬಟ್ ನನ್ನ ಇಂಟೆನ್ಷನ್ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅನ್ನೋದು. ಸೊ ನನ್ನ ಕಂಟೆಂಟ್ ಅನ್ನ ಯಾವ ಸ್ಟಾರ್ ಒಪ್ಕೊಂಡ್ರೆ ನಾನು ಮಾಡಕ್ ರೆಡಿ ಇರ್ತೀನಿ, ಬಟ್ ನನ್ನ ಅವ್ರು ಒಪ್ಕೊಳಕ್ ರೆಡಿ ಇರಬೇಕು. ಓಕೆ. ಅಂಡ್ ಸರ್, ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬಾ ಮಾಸ್ ಹೀರೋಗಳಿದ್ದಾರೆ. ಸೊ ನಮ್ಮಲ್ಲಿರುವಂತ ಮಾಸ್ ಹೀರೋಗಳಲ್ಲಿ ನಿಮ್ಮ ಫೇವರೇಟ್ ಯಾರು? ತುಂಬಾ ಉಪ್ಪಿ ಸರ್ ಐ ಲವ್. ಓಕೆ. ಯಶ್ ಇಸ್ ಡೂಯಿಂಗ್ ಸೋ ವೆಲ್ ನೌ. ನನಗೆ ಬಟ್ ಪರ್ಸನಲ್ ಫೇವರೇಟ್ ಸ್ವಲ್ಪ ಬಯಸ್ ಇಸ್ ಪುನೀತ್ ಅಣ್ಣ. ಐ ನಾಟ್ ಜಸ್ಟ್ ಸಿ ರಿಯಲ್ ಲೈಫ್ లో ಒಬ್ಬ ಹೀರೋ ಏನಂದ್ರೆ I think in fact a time where there was a comparison of superstars from different industries, and when Puneeth Anna went to God, what all Puneeth Anna has done and been silent. He has lived like Krishna without saying anything but doing. What a soul, Anna. We have to learn. If we can be 5% of what Puneeth Anna was in real life, it will be a blessing to us. So personal favorite is
ಪುನೀತನ್ನ. ಅಂಡ್ ಇವತ್ತು ನನಗೆ ಇದಕ್ಕೆ ಮುಂಚೆ ಡನ್ ಒನ್ ಫಿಲ್ಮ್ ಇನ್ ಕನ್ನಡ ಕಾಲ್ಡ್ ಇಮೇಲ್. ಅದು ಮಲ್ಟಿಲಿಂಗ್ವಲ್, ರಾಗಿಣಿ ಅದು ಇದು ಜೊತೆ. ಬಟ್ ದಿಸ್ ಪರ್ಸನಲಿ ನನಗೆ ಇಟ್ ಇಸ್ ಲೈಕ್ ಮೈ ಡೆಬ್ಯೂ ಫಿಲ್ಮ್. ಏನಂದ್ರೆ ಇದು ಪ್ರಾಪರ್ ಫುಲ್ ಟು ಕನ್ನಡದಲ್ಲಿ. And where I've spoken the lines myself, I've owned the lines. ಏನಂದ್ರೆ almost 2.5-3 page climax, we have a long lengthy page dialogues ಇದೆ. Without prompting and all, by heart it is very close to me personally, this film. So ನನಗೆ ಇದು ಒಬ್ಬ selfish reason ಇದೆ for why I want people to come and see the theatre, a movie in the theatre. So our first step lo I seek the blessings of the Rajkumar family, also of Puneeth Anna. In fact, a sequence we shot even at Kantirava studio. Okay. So it was a very soulful feeling to be there at Puneeth Anna's samadhi, at Rajkumar sir's samadhi, Amrish sir's samadhi there, just seeking the blessings of all the stalwarts who are not heroes because they were heroes, real heroes in cinema, but real heroes. Yeah. Absolutely, sir. ಸೊ ಹ್ಯಾಪಿ ಟು ಹಿಯರ್ ದಟ್ ಸರ್. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಅಂದ್ರೆ ಬ್ಯಾರಿಯರ್ ಇಲ್ಲ ಯಾವುದೇನು, ಬಟ್ ಆದ್ರೆ ನೀವು ತುಂಬಾನೇ ಹೃದಯದಿಂದ ಹೇಳಿದಂತ ಮಾತುಗಳು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕನೆಕ್ಟ್ ಆಯ್ತು. ಅಂಡ್ ಖುಷಿ ಆಗ್ತಿದೆ ಸರ್, ಇಡೀ ಚಿತ್ರತಂಡದವರು ಇದೇ ಒಂದು ವೈಬ್ ನಲ್ಲಿ ಸೊ ಚಿತ್ರಮಂದಿರಕ್ಕೂ ಕೂಡ ಜನರು ಇದೇ ವೈಬ್ ನ ಕ್ಯಾರಿ ಮಾಡ್ಕೊಂಡ್ ಬರ್ಲಿ. ಅಂಡ್ ಆಸ್ ದ ಟೈಟಲ್ ಸೇಸ್ ಸಂಭವಾಮಿ ಜೂನ್ 21 ಪ್ರತಿಯೊಬ್ಬರನ್ನು ಕೂಡ ಥಿಯೇಟರ್ ಅಟೆಂಡೆನ್ಸ್ ಹಾಕ್ಬೇಕು. ಅಂಡ್ ಎಲ್ಲಾ ಸೀಟ್ಸ್ ಗಳನ್ನು ಕೂಡ ಫಿಲ್ ಆಗ್ಲಿ. ಅಂಡ್ ನೀವು ಬಂದಾದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗಲೇ ಡೈರೆಕ್ಟರ್ ಮತ್ತೆ ಎಲ್ಲ ಆರ್ಟಿಸ್ಟ್ ಗಳನ್ನು ಖುಷಿ ಪಡ್ತಾರೆ, ಅಂಡ್ ಎಲ್ಲ ಟೆಕ್ನಿಷಿಯನ್ಸ್ ಖುಷಿ ಪಡ್ತಾರೆ. So all the very best ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಸರ್. Wishing you all the success sir. Thank you so much. See you in theaters and let's make it success. Thank you so much. Hare Krishna. Thank you.